ಮದರ್ ಇಂಡಿಯಾ, ಗಿರ್ಜಮ್ಮ, ಲೇ ಅಕ್ಕ. ಅಯ್ಯೋ ಯಾಕೆ ಕೂಕೋತಿದ್ಯಾ? ಇರಮ್ಮ, ಬಾ ಬೇಗ, ನಿಮ್ಗೆಲ್ಲ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ನನಗೇನಾದರೂ ಗಿಫ್ಟ್ ತಂದಿದ್ಯಾ? ಅಮ್ಮ ತಾಯಿ, ನಿನಗೆ ಗಿಫ್ಟ್ ಕೊಡೋ ಸಾಬ್ರಿ ನನಗೆ ಬೇಕಾಗಿಲ್ಲ. ಮತ್ತೆ ನೀನು ನನಗೊಂದು ಒಳ್ಳೆ ಕನ್ನಡಿ ತಂದಿರಬೇಕು ನೋಡ್ಕೋ ಅಂತ ಅಲ್ವಾ? ಮೈ ಡಿಯರ್ ಬ್ಯೂಟಿಫುಲ್, ನಿನಗೆ ಯಾಕೆ ಬೇಕು ಕನ್ನಡಿ? ನೀನ್ ಕನ್ನಡಿ ಮುಂದೆ ನಿಲ್ಲೋದೇ ಬೇಕಿಲ್ಲ. ನಿಂದು ನ್ಯಾಚುರಲ್ ಬ್ಯೂಟಿ. ಸ್ವೀಟ್ 16 ಹೇಗಿದ್ಯೋ ಸೂಪರ್ 60 ಹಾಗೆ ಇದೆಯಾ. ಹಾಕ್ತೀನಿ ನೋಡು, ಸೂಪರ್ 60 ಅಂತೆ. ತೋರ್ಸೆ. ನಿಮ್ಗೆಲ್ಲ ಕ್ಯೂರಿಯಾಸಿಟಿ ತಡೆಯಕ್ ಆಗ್ತಿಲ್ಲ ತಾನೆ? ಈಗ ನೋಡಿ. ತುಂಬ ಚೆನ್ನಾಗಿದೆ ಕಣೆ ಸತ್ಯ. ಇದೇನಾ ನಿನ್ನ ಸರ್ಪ್ರೈಸು? ಇಷ್ಟಕ್ಕೆ ಅಷ್ಟೊಂದು ಬಿಲ್ಡಪ್ ಕೊಟ್ಯಾ? ಏಯ್ ಯಾಕೆ ಹಾಗಂತೀಯ? ಸತ್ಯ, ಇದು ನಿಮ್ಮಪ್ಪನ ಹಳೆ ಫೋಟೋ. ನಿಮ್ಮಪ್ಪ ಹೋದಾಗ ನೀನು ತುಂಬ ಚಿಕ್ಕವಳು. ಆದರೆ ಇದರಲ್ಲಿ ಇದೆಲ್ಲ ಹೇಗೆ ಸಾಧ್ಯ? ಅಜ್ಜಿ, ನೀನು ಯಾವ ಕಾಲದಲ್ಲಿದ್ಯಾ? ಇದೇನು ದೊಡ್ಡ ವಿಷಯ ಅಲ್ಲ. ಫೋಟೋಶಾಪಲ್ಲಿ ಇದಕ್ಕಿಂತ ಅಪ್ನಂಗೆ ಎಡಿಟ್ ಮಾಡ್ಬೋದು, ಗೊತ್ತಾ ನಿನಗೆ? ಆಹಾ, ಅಮ್ಮಣ್ಣಿ, ಇಷ್ಟೆಲ್ಲ ಗೊತ್ತಿದ್ದಿದ್ರೆ ನೀನು ಮಾಡಿಸ್ಕೊಬೇಕಿತ್ತು. ಇಷ್ಟು ದಿನ ಯಾಕೆ ಸುಮ್ಮನಿದ್ದೆ? ಅದರಲ್ಲೇನಿದೆ, ಹೇಳಿದ್ರೆ ನಾನು ಮಾಡಿಸ್ತಿದ್ದೆ. ಹಾಂ ಮಾಡಿಸ್ತೀಯ. ಬರೀ ಮಾತನವಳೆ ಬ್ಯಾಳೆ ರಸ್ತವಳೆ ಅಂತ ನೀನು. ಏ ಸತ್ಯ, ನೀನು ಮಾತ್ರ ಇದೆಯಾ ನಿಮ್ಮ ಅಪ್ಪನ ಜೊತೆ? ನಾವೆಲ್ಲನೂ ಇರಬೇಕಾಗಿತ್ತು ಕಣೆ. ಹೌದು, ನಾನು ನಮ್ಮ ಅಪ್ಪನ ಮಗಳೇ. ಲೇ ಅಕ್ಕ, ಇದು ಬರೀ ಸ್ಯಾಂಪಲ್ಲೇ. ನಾವ್ ಎಲ್ಲರೂ ಇರೋ ಹಾಗೆ ಒಂದು ಫೋಟೋ ಮಾಡೋದಕ್ಕೆ ಹೇಳಿದ್ದೀನಿ, ಅದನ್ನ ಬರ್ತಾ ಇದೆ. ಏನಾದರೂ ಮಾಡ್ಕೊ. ಇವಳಿಗೇನಜ್ಜಿ, ಮೂಗಿನ ತುದಿಲೇ ಇರುತ್ತೆ ಕೋಪ. ಕಿರ್ಜಮ್ಮ, ಇದನ್ನ ಒಂದೊಳ್ಳೆ ಜಾಗದಲ್ಲಿ ಹಾಕ್ಬೇಕಲ್ಲ. ಎದುರಿಗೆ ಹಾಕ್ತೀಯಾ? ಬೇಡ. ಹಾಕ್ತೀಯಾ? ಅಲ್ಲಿ? ಹಾಂ ಸರಿ, ಅಲ್ಲಿ ಹಾಕ್ತೀನಿ. ಬನ್ನಿ ಒಳಗೆ. ಮನೆಯಲ್ಲಿ 3 ಜನ ಇದ್ದೀರಾ, ಬಾಗ್ಲು ತೆಗಿಯಕ್ಕೆ ಎಷ್ಟೊತ್ತು ಬೇಕು ನಿಮ್ಗೆ? ಅಡುಗೆ ಮನೇಲಿದ್ದೆಮ್ಮ, ಕೇಳಿಸ್ಲಿಲ್ಲ. ಬನ್ನಿ ಒಳಗೆ. ಜಾನಕಿ, ಟೀ ತಗೊಂಡು ಬಾಮ್ಮ. ಮನೇಲೆಲ್ಲ ಹೇಗಮ್ಮ ಇದ್ದಾರೆ? ಏನೋ ಇದ್ದೀವಿ. ಇಂಥ ಮನೆ ಸಂಬಂಧ ಮಾಡಿದ್ಮೇಲೆ ಕಷ್ಟ ಇದ್ರು ಖುಷಿಯಾಗಿದ್ದೀವಿ ಅಂತಾನೆ ಹೇಳ್ಬೇಕಲ್ವಾ? ಯಾಕಮ್ಮ ಹಾಗೆಲ್ಲ ಹೇಳ್ತಿದ್ಯಾ? ಇನ್ನೇನು ಮತ್ತೆ, ಈ ಮನೆಗೆ ಬರಬೇಕು ಅಂದರೆ ನಾವು ಕಾರ್ ಅಲ್ಲೆಲ್ಲೋ ನಿಲ್ಲಿಸಿ ಆಮೇಲೆ ಈ ಕೊಂಪೆ ಒಳಗಡೆ ಬರಬೇಕು. ಬಂದರೆ ನೀವು ಬಾಗಿಲು ತೆಗೆಯೋವರೆಗೂ ಈ ಗಬ್ಬು ವಾಸನೆ ಗಲ್ಲಿಲೇ ನಿಂತ್ಕೋಬೇಕು. ಇಷ್ಟೆಲ್ಲ ಆದಮೇಲೂ ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ನಾವು ಚೆನ್ನಾಗಿದ್ದೀವಿ ಅಂತ ಹೇಳಬೇಕಾ?
ಏನು ಮಾಡೋಕ್ಕಾಗತ್ತೆ ಸುಹಾಸ್, ಎಲ್ಲ ನಮ್ಮ ಕಾರ್ತಿಕ್ ಕರ್ಮ, ಅವನೇ ಅನ್ಭವಿಸ್ಲಿ ಬಿಡು. ಏನು ಬೇಕಾಗಿಲ್ಲ, ಅಲ್ಲೇ ಇಡಿ. ಮನೇಲಿ ಆಗ್ತಿರೋ ಶೆಕೆಗೆ ನನಗೆ ಉಸಿರು ಕಟ್ಟದಾಗ ಹಾಕ್ತಿದೆ. ಏನು ಮಾಡೋಕ್ಕಾಗುತ್ತೆ ಡಾರ್ಲಿಂಗು? ಕೊಡೋದು ತಗೊಳ್ಳೋದು ಮಾತಾಡಬೇಕು ಅಂದರೆ ಬರಲೇಬೇಕಲ್ವಾ? ನೋಡಿ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಮ್ಮ ಕಾರ್ತಿಕ್ಗೆ ನನ್ನ ತಂಗಿನೇ ತಂದ್ಕೋಬೇಕು ಅಂದ್ಕೊಂಡಿದ್ವಿ. ಆದರೆ ಏನು ಮಾಡೋದು, ಅವನ ತಲೆ ಯಾರು ಕೆಡಿಸಿದ್ರೋ ಏನೋ ಈ ಮನೆ ಸಂಬಂಧ ಮಾಡೋ ಹಾಗಾಯಿತು. ಮನೆಯವ್ರಿಗೆ ಇಷ್ಟ ಇಲ್ಲ ಅಂದರೂ ಕಾರ್ತಿಕ್ಗೋಸ್ಕರ ಮಾತಾಡದೆ ಒಪ್ಕೊಂಡ್ಬಿಟ್ರು. ಸುಹಾಸ್, ನಿನ್ನ ತಂಗಿ ನಮ್ಮ ಮನೆ ಸೊಸೆಯಾಗಿದ್ದಿದ್ರೆ ಏನೇನು ಕೊಡ್ತಿದ್ದೆ ಅಂತ ಹೇಳು. ಏನು ಡಾರ್ಲಿಂಗ್ ಹೀಗೆ ಕೇಳ್ತಿದ್ಯಾ? ಕೋಟೆ ಮನೆ ಸೊಸೆ ಆಗಬೇಕು ಅಂದರೆ ಎಷ್ಟು ಕೊಟ್ಟರು ಕಡಿಮೆನೇ. 2 ಇಂಪಾರ್ಟೆಡ್ ಕಾರು, ಕಡಿಮೆ ಅಂದರೂ 50 ತೊಲ ಬಂಗಾರ. ಬೆಂಗಳೂರಲ್ಲಿ, ಅದು ಡಾಲರ್ಸ್ ಕಾಲನಿ ಇಲ್ಲಾಂದರೆ ಸದಾಶಿವ ನಗರಲ್ಲಿ 100/100 ಸೈಟ್ ಕೊಟ್ಟು ಗ್ರ್ಯಾಂಡಾಗಿ ಮದುವೆ ಮಾಡಿಕೊಡ್ತಿದ್ದೆ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು? 20 ತೊಲೆ ಬಂಗಾರ ಅಂತಾರಲ್ಲೇ, ಇದೆಲ್ಲ ಆಗಿ ಹೋಗೋ ಕೆಲಸ ಅಲ್ಲ. ಏನು ಮಾಡೋದು ಜಾನಕಿ? ನನಗೂ ಅದೇ ತೋಚ್ತಿಲ್ಲ ಅತ್ತೆ. ಈಗ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಅತ್ತೆ. ಇನ್ನೇನು ಮಾಡೋಕ್ಕಾಗತ್ತೆ? ಚಿನ್ನದ ಕತ್ತಿ ಅಂತ ಕುತ್ತಿಗೆ ಕುಯ್ಕೊಳಕ್ಕಾಗತ್ತಾ? ಅಂಥ ಶ್ರೀಮಂತರ ಸಂಬಂಧ ನಮ್ಮಂಥವ್ರಿಗಲ್ಲ ಕಣೆ. ನಿಶ್ಚಿತಾರ್ಥ ಆದಮೇಲೆ ಈ ರೀತಿ ಹೇಳೋಕ್ಕಾಗುತ್ತಾ ಅತ್ತೆ? ನಾಳೆ ದಿನ ನನ್ನ ಮಗಳ ಭವಿಷ್ಯ ಏನು? ಬದುಕೋಕೆ ಆಗದೆ ಇದ್ದಾಗ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋಕ್ಕಾಗತ್ತೇನೆ ಅಲ್ವೇ? ಮುಂಚೆ ಏನು ಬೇಡ ಅಂತಿದ್ದವರು ನಿಶ್ಚಿತಾರ್ಥ ಆದಮೇಲೆ ಹೀಗೆಲ್ಲ ಮಾತಾಡ್ತಾರೆ ಅಂದರೆ ನನಗೆ ಯಾಕೋ ಈ ಸಂಬಂಧ ಯಾವತ್ತೂ ಸರಿ ಹೋಗಲ್ಲ ಅಂತ ಅನಿಸುತ್ತೆ. ಹಸೆಮಣೆ ಮೇಲೆ ಕೂತ್ಕೊಂಡು ಅವಮಾನ ಮಾಡಿಸ್ಕೊಳ್ಳೋದಕ್ಕಿಂತ ಈಗಲೇ ಈ ಸಂಬಂಧ ಬೇಡ ಅನ್ನೋದು ಒಳ್ಳೆಯದು ಜಾನಕಿ.